ನಾಳೆ ನೂತನ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಕಲಬುರಗಿಯಲ್ಲಿ ಶಾಸ್ತ್ರಿ ಬ್ರದರ್ಸ್ ಅಂಡ್ ಫ್ರೆಂಡ್ಸ್ ನಿಂದ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಶರಣಬಸವೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. 101 ತೆಂಗಿನಕಾಯಿಯನ್ನ ಒಡೆದು ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಕೈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇದೀಗ ಸಿಎಂ ಆಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ನೋಡಿ, ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ದೈವ ಭಕ್ತರು ಕೂಡ ಹೌದು. ಸೊ ಹಾಗಾಗಿ ಇದೀಗ ಅವರು ಸಿಎಂ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೆಡೆ ಒಂದ್ ಕಡೆ ಸಂಭ್ರಮ ಮನೆ ಮಾಡಿದೆ. ಕಲಬುರಗಿಯಲ್ಲಿ ಶಾಸ್ತ್ರಿ ಬ್ರದರ್ಸ್ ಅಂಡ್ ಫ್ರೆಂಡ್ಸ್ ನಿಂದ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗ್ತಾ ಇದೆ. 101 ತೆಂಗಿನಕಾಯಿಯನ್ನ ಹೊಡೆಯೋದ್ರ ಮುಖಾಂತರ ಶರಣ ಬಸವೇಶ್ವರನಿಗೆ ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಕಲಬುರಗಿಯ ಪ್ರಸಿದ್ಧ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಶಾಸ್ತ್ರಿ ಬ್ರದರ್ಸ್ ಅಂಡ್ ಫ್ರೆಂಡ್ಸ್ ವತಿಯಿಂದ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ವಿಶೇಷವಾದಂತಹ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಸದ್ಯಕ್ಕೆ ಇದು ಕೇವಲ ಪೂಜೆ ಅಷ್ಟೇ ಅಲ್ಲ, ನೂತನ ಮುಖ್ಯಮಂತ್ರಿಗಳಿಗೆ ಒಳ್ಳೆಯದಾಗಲಿ, ಅವರ ಆಡಳಿತದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರದೇ ಇರಲಿ, ಯಶಸ್ವಿಯಾಗಿ ಅವರು ಮುಂದುವರೆದುಕೊಳ್ತಾ ಹೋಗ್ಲಿ ಅಂತ ಹೇಳಿ 101 ತೆಂಗಿನಕಾಯಿಗಳನ್ನ ಒಡೆದು ಸಾರ್ವಜನಿಕರಿಗೆ ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕೈ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಸಿಕ್ಕಿರುವಂತಹ ಸಿಂಹಾಸನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾಲ್ಕಾಗಿ 5 ನಿಮಿಷಕ್ಕೆ ಆದ ಕಾರಣ ಬಂದು ಶರಣಬಸವೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಾಹೇಬ್ರಿಗೆ ಒಳ್ಳೆ ಆಶೀರ್ವಾದ ಸಿಗಲಿ ಅಂತೆ. ಗಂಗಾಧರ ಅಜ್ಜಯ್ಯ ಅವರ ಆಶೀರ್ವಾದದಿಂದ, ಮಹಾದಾಸೋಹಿ ಶರಣಬಸವೇಶ್ವರರ ಆಶೀರ್ವಾದದಿಂದ ಇವತ್ತು ನಾಳೆ ಪ್ರಮಾಣ ವಚನ ತಗೋತಿದ್ದಾರೆ ಸಾಹೇಬರು. ಭಾಳ ಖುಷಿಯಾಗಿದೆ. ನಾವೆಲ್ಲರೂ ಯುವಕರು ಸೇರಿ, ಗುಲ್ಬರ್ಗದ ಯುವಕರು ಸೇರಿ ಎಲ್ಲರೂ ಬಂದು ಒಂದು ತೆಂಗಿನಕಾಯಿ ಹೊಡೆದು ಸಿಹಿ ಹಂಚಿ ಎಲ್ಲ ಕೂಡ ಆಚರಣೆ ಮಾಡಿದ್ದೀವಿ. ಅಡ್ವಾನ್ಸ್ ಆಗಿ ಆಚರಣೆ ಮಾಡಿದ್ದೀವಿ. ನಾಳೆ ನಾನು ಬೆಂಗಳೂರಿಗೆ ಹೋಗಬೇಕು, ಸಾಹೇಬ್ರ ಹತ್ರ ಆಶೀರ್ವಾದ ತೊಗೋತೀನಿ. ಸಾಹೇಬರು ದೇವರ ಆಶೀರ್ವಾದ ತೊಗೊಂಡು, ಸಾಹೇಬರ ಆಶೀರ್ವಾದ ತೊಗೊಂಡು ಎಲ್ಲನೂ ಕೂಡ ಒಳ್ಳೆಯದಾಗಿದೆ. ಮುಂದೆ ಬರೋ ದಿನಗಳಲ್ಲಿ 28ಕ್ಕೆ ನಮ್ಮದು ಟಾರ್ಗೆಟ್ ಇದೆ, ಸಾಹೇಬ್ರ ಟಾರ್ಗೆಟ್ ಇದೆ, ಕಾರ್ಯಕರ್ತರ ಟಾರ್ಗೆಟ್ ಇದೆ. ಈ ಮುಖ್ಯಮಂತ್ರಿ ಆಗ್ತಿರೋದು ಒಂದು ನಿಷ್ಠಾವಂತ ಕಾರ್ಯಕರ್ತ. ಇವತ್ತಿನ ದಿವಸದಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಸಾಹೇಬ್ರಲಿಂತ ಕಲಿಬೇಕು. ಯಾಕಂದರೆ ಅವ್ರು NSUI ಯೂತ್ ಕಾಂಗ್ರೆಸ್ಸಿಂದ ಬಂದು ಇಲ್ಲಿ ತನಕ ಬಂದು 8 ಬಾರಿ MLA ಆಗಿ, ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆಗ್ತಿದ್ದಾರೆ ಇವತ್ತು. ಆದ ಕಾರಣ ನಮಗೆಲ್ಲ ಭಾಳ ಖುಷಿಯಾಗಿದೆ. ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡಿದ್ದೇವೆ. ಭಾಳ ತುಂಬ ಖುಷಿಯಾಗ್ತಿದೆ. ಸಾಹೇಬರು ಇನ್ನೊಂದು ಮಾತು ಹೇಳಿದ್ದಾರೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ. ಆದ ಕಾರಣ ನಾವು ಇವತ್ತು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಸಾಹೇಬರುಗಳಿದ ದಾರಿಗಳಲ್ಲಿ ನಡೀತೀವಿ ನಾವು.